ಅಟ್ ಅ ಟೈಮ್ 3 ಗಾಡಿ ಡಿಪಾರ್ಚರ್ ರೀ. ನೋಡ್ರಿ ಹೆಂಗೆ ಟಾಪ್ ಸ್ಪೀಡ್ನಾಗ ಓಡಾಗತ್ತೆ ಗಾಡಿ. ಲೋಂಡಾ ಸ್ಟೇಷನ್ ಒಳಗೆ ಎಷ್ಟು ಮಸ್ತ್ ಆಪ್ಷನ್ಸ್ ಅದಾವ. ನಮ್ಮ ಗಾಡಿ ಲೋಗೋ ಇದೆ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾವು ಬಂದಿದ್ವಿ ನಮ್ಮ ಮೈಸೂರಿಂದ ನಿಜಾಮುದ್ದೀನ್ಗೆ ಹೋಗುವಂಥ ಸ್ವರ್ಣ ಜಯಂತಿ ಸೂಪರ್ ಫಾಸ್ಟ್ ತೊಗೊಂಡ ಪುಣೆಗೆ ಯಾಕೆ ಬಂದಿದ್ದೆ ಅದರೊಳಗೆ ಹೇಳಿಬಿಟ್ಟಿದ್ದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಪುಣೆಯಿಂದ ಎರ್ನಾಕುಲಮ್ಗೆ ಹೋಗುವಂಥ ಪೂರ್ಣ ಎಕ್ಸ್ಪ್ರೆಸ್ ಒಳಗೆ ಎಂಡ್ ಟು ಎಂಡ್ ಜರ್ನಿ ಮಾಡ್ಬೇಕಂತೇಳಿ ಬಂದೀನಿ. ಇದನ್ನ ಯಾಕೆ ಕವರ್ ಮಾಡ್ತೀಪ್ಪ ಅಂತ ಕೇರ, ನಮ್ಮ ಬೆಳಗಾವಿ ಲೋಂಡಾ ಈ ಭಾಗದಿಂದ ಕಾರವಾರ, ಕುಮಟಾ, ಮುರುಡೇಶ್ವರ, ಹೊನ್ನಾವರ ಏನೋ ಅಂದ್ಕೊರಿ ನೀವು, ನಮ್ಮ ಕರಾವಳಿ ಕರ್ನಾಟಕ ಭಾಗಕ್ಕೆ ಕನೆಕ್ಟ್ ಮಾಡುವಂಥ ಒಂದು ಟ್ರೈನ್, ಅದು ವಾರಕ್ಕೊಮ್ಮೆ ಅಷ್ಟೇ ಐತ್ರಿ. ಈ ಟ್ರೈನ್ ಕವರ್ ಮಾಡಲು ಇರೋಕ್ಕಾಗತ್ತಾ? ಅದು ಹೆಂಗೆ ಗೊತ್ತಿರಿ, ಮತ್ತು ದೂದ್ ಸಾಗರ್ ವಾಟರ್ಫಾಲ್ಸ್ನ ಡೇ ಟೈಮ್ ಒಳಗೆ ಕವರ್ ಮಾಡುತ್ತೆ. ಈ ಮಾನ್ಸೂನ್ ಜರ್ನಿ ಒಳಗೆ ಇದನ್ನು ನಾವು ತೊಗೊಂಬರ್ಲಿಲ್ಲ ಅಂದ್ರೆ ಹೆಂಗೆ ನಮ್ಮ ಮಾನ್ಸೂನ್ ಜರ್ನಿ ಒಂದು ಕಳೆಯರ ಬಂದಾಗ ಆಗತ್ತೇನು ರೀ? ಅದಕ್ಕೆ ನಾವು ಇವತ್ತು ಜರ್ನಿ ಮಾಡಕ್ಕೆ ಬಂದೇವಿ ಪುಣೆಗೆ. ನಮ್ಮ ಜೊತೆ ಅದಾರ ಮಲಾರ್ ಬೈ, ಇಬ್ಬರು ಜರ್ನಿ ಮಾಡತ್ತೀವಿ. ಹೋಗೋಣ ಬರ್ರಿ. ಪೂರ್ಣ ಎಕ್ಸ್ಪ್ರೆಸ್ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ಐತಿ. ನಾವು ಏನು ಮುಂದೆ ಡೀಟೇಲ್ಸ್ ಎಲ್ಲ ಒಳಗೆ ಹೋಗಿ ನೋಡಿ. ಪುಣೆದ ಪ್ಲಾಟ್ಫಾರ್ಮ್ ನಂಬರ್ 1 ಸೈಡ್ ರೀ. 6 ಸೈಡ್ ಹೋದ್ರೆ ನಿಮಗೆ ಮೆಟ್ರೋ ಸಿಗುತ್ತೆ. ನೀವು ಏನಾರ ಮೆಟ್ರೋ ತೊಗೊಳತ್ತೀರ ಅಂದ್ರೆ ಇಲ್ಲಿ ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ಅರೈವಲ್ ಡಿಪಾರ್ಚರ್ ಅದಾವ ಇಲ್ಲಿ. ಮತ್ತು ಮಂದಿನೂ ಅಷ್ಟೇ ಜಾಸ್ತಿ ಅದಾರ ಇಲ್ಲಿ. ನಮ್ಮ ಟ್ರೈನ್ ಯಾವುದಪ್ಪ ಅಂದ್ರೆ ಪುಣೆಯಿಂದ ERSಗೆ ಹೋಗುವಂಥ ಪೂರ್ಣ ಎಕ್ಸ್ಪ್ರೆಸ್ ಯಾಕಂತಾರೆ ಅಂತ ನೋಡೋಣಂತ 11097 10:50ಕ್ಕೆ ಡಿಪಾರ್ಚರ್ ಐತಿ. ಇನ್ನೂ ಟೈಮ್ ಐತಿ. ನೀವೇನಾರ ಪುಣೆ ರೈಲ್ವೆ ಸ್ಟೇಷನ್ ಹೊರಗಡೆ ಅದು ATM ಹುಡ್ಕಾತ್ರಂದ್ರೆ ಅದು ಐತಿ. ವೇಟಿಂಗ್ ಹಾಲು ಐತಿ. ಮಸ್ತ್ ಎಲ್ಲ ಸ್ಪೇಷಿಯಸ್ ಐತಿ ಅದ. ಬರೀ ಒಳಗೆ ಹೋಗಿ ಟ್ರೈನ್ ಹೆಂಗೈತೆ ಅಂತ ನೋಡೋಣಂತ. ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ 28 ತಾಸು ಜರ್ನಿ ಇದೊಳಗೆ ಸ್ಲೀಪರ್ ಒಳಗೆ. ಅವ್ರನ್ನ ಕರ್ಕೊಂಡು ನಾನು ಸ್ಲೀಪರ್ ಒಳಗೆ ಹೊಂಟೀನಿ. ಇವತ್ತು ತೋರಿಸ್ತಾನೆ ನಿಮಗೆ ಗಾಡಿ ಕ್ಲೀನ್ಲಿನೆಸ್ ಹೆಂಗಿರುತ್ತೆ. ಮತ್ತು ನೀವು ಬೆಳಗಾವಿಯಿಂದ ಅದು ಟ್ರಾವೆಲ್ ಮಾಡ್ತೀರಂದ್ರೆ ಹೆಂಗೈತೆ ಗಾಡಿ ಅಂತ. ಹಾಂ, ಡಿಪಾರ್ಚರಿಗೆ ಇನ್ನೊಂದು 15 ನಿಮಿಷ ಟೈಮ್ ಐತ್ರಿ. ಅಣ್ಣ ಮೀಟ್ ಆಗ್ಯಾರ ನಮಗೆ. ಅಣ್ಣ ನೀವು ಬೆಳಗಾವ್ದಾರಲ್ಲ, ಬೆಳಗಾವ್ದಾರಂತ ಮೀಟ್ ಆಗಿದ್ದಾರೆ. S9ಗೆ ಅವ್ರ ಕೋಚ್, ಅವರು ಬೆಳಗಾವಿ ಜೊತೆ ಈ ಟ್ರೈನ್ ಹೋಗಿರ್ತಾರೆ. ಹೆಂಗೆ ಅನ್ಸುತ್ತೆ ವಿಡಿಯೋಸ್? ಥ್ಯಾಂಕ್ ಯು. ನೋಡ್ಕೊಂತಾನೆ ಬಂದೇವ್ರಿ ನಿಮ್ದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಅಣ್ಣ. ನಮ್ಮ ಮಿಸಸ್ ಅವ್ರಿಗೆ ಹೇಳ್ತಿರ್ತೀವಿ ನಿಮ್ಮ ಬಗ್ಗೆ ಎಲ್ಲ. ಥ್ಯಾಂಕ್ಸ್. ನಾವು ಟ್ರಾವೆಲ್ ಫ್ಯಾನ್ ರೀ. ಹಾಂ ರೀ, ಟ್ರಾವೆಲಿಂಗ್ ನಿಮಗೂ ರೈಲ್ ಫ್ಯಾನ್ ರೀ. ಟ್ರೈನ್ ಒಳಗೆ ಅಡ್ಡಾಡೋದು ಅಂದ್ರೆ ಒಂದು ಕ್ರೇಜ ಬೇರೆ ರೀ. ಬರ್ರಿ, ಪೂರ್ಣ ಎಕ್ಸ್ಪ್ರೆಸ್ ಇದ್ದ ICF ಸ್ಲೀಪರ್ ಅದ. ಇಂಟೀರಿಯರ್ಸ್ ನೋಡೋಣ ಅಂತ. ಯಾಕಂದ್ರೆ ನೀವೇನಾರ ಟ್ರಾವೆಲ್ ಮಾಡತ್ತೀರ ಹೆಂಗಿರುತ್ತೆ ಕೋಚ್ ಅಂತೇಳಿ. ಮೇಂಟೆನೆನ್ಸ್ ಯಾಕಿಲ್ಲ ಅಂದ್ರೆ ಭಾಳ ಹಳೆ ಕೋಚ್ ಐತಿ. ಬಟ್ ಕ್ಲೀನ್ ಇಟ್ಟಿರಿ ಗಾಡಿ. ವಾಶ್ರೂಮ್ ಎಲ್ಲ ನೋಡ್ಬೇಕಂತಂದ್ರೆ ಟಾಪ್. ಬಟ್ ಇದು ಗಾಡಿ ರೇಕ್ ಶೇರಿಂಗ್ ದರ್ಭಂಗ ಗಾಡಿ ಜೊತೆ ಇರೋದು ಸ್ವಲ್ಪ ಮೇಂಟೆನೆನ್ಸ್ ಅಷ್ಟೇ ಕಷ್ಟ ಐತಿ. ಇಲ್ಲಿ ನೋಡ್ಬೋದ್ರಿ, ಬಾಜು ಪ್ಲಾಟ್ಫಾರ್ಮ್ದಾಗ ಯಾವ್ದು ಬರುತ್ತೆ. ಕೊಲ್ಲಾಪುರಿಂದ ಗೋಂಡ್ಯಾಗ ಹೋಗುವಂಥ ಮಹಾರಾಷ್ಟ್ರದೊಳಗೆ ಲಾಂಗೆಸ್ಟ್ ರನ್ ಆಗುವಂಥ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಅದ ಫಿಕ್ಸ್ 1ನೇ ಪ್ಲಾಟ್ಫಾರ್ಮಿಗೆ ಬರ್ತಿತ್ತ. ರೇಕ್ ರಿವರ್ಸಲ್ ಆಗಿ ಅದು ಮುಂದೆ ಇದಕ್ಕೆ ದಾಂಡ್ ಮೇಲೆ ಹೋಗ್ತಿತ್ತ. ಬಟ್ ಇವತ್ತು ಪೂರ್ಣ ಎಕ್ಸ್ಪ್ರೆಸ್ ಇರೋದ್ರಿಂದ ಪೂರ್ಣ 1ನೇ ಪ್ಲಾಟ್ಫಾರ್ಮ್ ಆಕ್ಯುಪೈ ಮಾಡ್ಕೊಂತ ಅದ 2ನೇ ಪ್ಲಾಟ್ಫಾರ್ಮ್. ನಮ್ದು ಇವತ್ತಿನ ಸೀಟ್ ಐತಿ ಮಿಡಲ್ ಅಪ್ಪರ್. ನಮ್ಮ ಮಲಾರ್ ಬೈಕ್ ಅದ ಚಿಂತೆ ಆಗ್ಬಿಟ್ಟೈತಿ. ಮಿಡಲ್ ಅವ್ರ ಅಪ್ಪರ್ ಪೇ ಕೇಸಸ್ ಹೋಣ ಅವ್ರಿಗೆ ಫುಲ್ ಮೂಡ್ ಆಫ್ ಆಗ್ಬಿಟ್ಟೈತಿ ಈಗ. ಯಾಕಂದ್ರೆ ಮೊದಲ ಸ್ಲೀಪರ್ ಜರ್ನಿ ಮಾಡತ್ತೀವಿ 28 ಅವರ್ ಜರ್ನಿ. ಅದ್ರೊಳಗೆ ಮಿಡಲ್ ಅಪ್ಪರ್ ಅಂದ್ರೆ ಭಾಳ ಬೋರಿಂಗ್ ಆಗುತ್ತೆ. ನಾವು RAC ತೊಗೊಂಡಿದ್ದೀವಿ ಬೇಕಂತ. ತಾತ್ಕಾಲ ಮಾಡಿದ್ರೆ ನಮ್ಗೆ ಸೈಡ್ ಅಪ್ಪರ್ ಸಿಗ್ತಿದ್ದೆ. RAC ಯಾಕೆ ಮಾಡಿದ್ಪ ಅಂದ್ರೆ ಅಟ್ಲೀಸ್ಟ್ ಸೈಡ್ ಲೋವರ್ ಸಿಗುತ್ತೆ ನಮ್ಗೆ ಅಂತಂದೇಳಿ. ಬಟ್ ಭಾಳ ಬೇಜಾರಾಗ್ತದೊಂದು. ಇದೆ ನೋಡ್ರಿ ನಮ್ಮ ಸೀಟ್ 37 38 ಬಂದು ಕೂಡ ಇಬ್ಬರು ಫಸ್ಟ್ ಕೆಲಸ ಮಾಡಿದ್ದೆ. ಲಾಕ್ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಆಮೇಲೆ ಆಗಿದ್ದು ಹೋಗತ್ತಂತ ಹೇಳಿ ಬಿಟ್ಬಿಡ್ತಾರೆ ಎಲ್ಲರೂ. ನಮ್ಮ ಸೇಫ್ಟಿ ನಮ್ಮ ಕೈ ಆಗೈತಿ. ಅದ್ರ ಸಂಬಂಧ ಟೈಮ್ ನೋಡ್ರಿಲ್ಲ 10:51 ಆಗೈತಿ. ಅಟ್ ಅ ಟೈಮ್ 3 ಗಾಡಿ ಡಿಪಾರ್ಚರ್ ರೀ ಪ್ಯಾರ್ಲಲ್ ಆಗಿ. ಒಂದು ಮಹಾರಾಷ್ಟ್ರ, ಒಂದು ಮುಂಬೈಯಿಂದ ಇದಕ್ಕೆ ಚೆನ್ನೈಗೆ ಹೋಗುವಂಥ ಸೂಪರ್ ಫಾಸ್ಟ್. ಲಿಟ್ರಲಿ 3 ಗಾಡಿ. ನಂಗೊಂದು ಡೌಟ್ ಏನಂದ್ರೆ, ಈ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಮತ್ತು ಚೆನ್ನೈ ಹೋಗುವಂಥ ಟ್ರೈನ್ ಎರಡು ಒಂದೇ ಲೈನ್ದಾಗ ಹೋಗ್ಬೇಕು ಅಂದ್ರೆ
ಚೆನ್ನೈ ಲೈನ್, ಮುಂಬೈ ಚೆನ್ನೈ ಮೇನ್ ಲೈನ್. ಬಟ್ ಎರಡು ಹೆಂಗೆ ಡಿಪಾರ್ಚರ್ ತೊಗೊಂಡು ನಮ್ದೇನು ಬಿಟ್ಟರೆ ನಾವು ವಾಯ ಇದು ಹೋಗ್ತೀವಿ, ಸತಾರ ಕರಾದ ಮೀರಾಜ್ ಲೈನ್ ನಾವು. ಮಹಾರಾಷ್ಟ್ರ ಎಕ್ಸ್ಪ್ರೆಸ್ಸಿಗೆ ಸ್ಟಾಪ್ ಮಾಡಿರಿ ನೋಡ್ರಿ, ಸಿಗ್ನಲ್ ಇಲ್ಲ. ಮುಂದೆ ಹೋಗೋದೀಗ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್. ಪುಣೆಯಿಂದ ಡಿಪಾರ್ಟ್ ಆದಮೇಲೆ ಪೂರ್ಣಾದ ಫಸ್ಟ್ ಸ್ಟಾಪ್ ಐತಿ. ಸತಾರ 145 ಕಿಲೋಮೀಟರ್ ಆದಮೇಲೆ ಐತ್ರಿ, ರಾತ್ರಿ 1:00ಗೆ ಬರುತ್ತೆ. ಅದಾದ್ಮೇಲೆ ನಾವು ಮೀರಾಜ್ ದಾರಿಲಿ ಹೋಗ್ತಿರ್ತೀವಿ. ಘಟಪ್ರಭಾ ಬೆಳಗಾವಿ. ಬೆಳಗಾವಿಯಿಂದ ಮುಂದೆ ಲೋಂಡಾ, ಡೈರೆಕ್ಟ್ ಲೋಂಡಾ ಹೋದ್ರಿ, ಖಾನಾಪುರ ಸ್ಟಾಪ್ ಇಲ್ಲ. ಲೋಂಡಾದಿಂದ ಕ್ಯಾಸನ್ರಕೊಪ್ಪುಲೆ ಮೇಲೆ ಮಡಗಾವ್ದಾಗ ರಿವರ್ಸಲ್ ಆಗುತ್ತೆ. ಅಲ್ಲಿಂದ ನಾವು ಕಾರವಾರ, ಕುಮಟಾ, ಹೊನ್ನಾವರ ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಅದಾವೆ. ಮಂಗ್ಳೂರಿಗೆ ಹೋಗ್ತೀವಿ. ಮಂಗಳೂರಿಂದ ಸೇಮ್ ಕೋಯಿಕೋಡ್ ದಾರಿಲಿ ಹೋಗಿ ತಲುಪ್ತೀವಿ ನಾವು ಎರ್ನಾಕುಲಮ್ಮ. ಪೂರ್ತಿ ಜರ್ನಿನ ಈ ವಿಡಿಯೋ ಒಳಗೆ ನೋಡ್ತೀರಿ, ದೂದ್ಸಾಗರ ನೋಡ್ತೀರಿ, ಇಂಟ್ರೋ ಒಳಗೆ ನೋಡ್ರಿ ಅಂತ ನಾನು ಅನ್ಕೋತೀನಿ. ನೋಡ್ರಿ ಹೆಂಗೆ ಟಾಪ್ ಸ್ಪೀಡ್ನಾಗ ಓಡಾಗತ್ತೆ ಗಾಡಿ. 105, 107. ICF ಸ್ಲೀಪರ್ ಒಳಗೆ ಜರ್ನಿ ಮಾಡೋ ಮಜಾ ಯಾವ ಟ್ರೈನ್ನಾಗೂ ಬರೋಂಗಿಲ್ಲ ನೋಡ್ರಿ. ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಫುಲ್ ಮುಂಡೆ ಟೈಪ್ ಅಂತದ. ಶಿಂದವಾನೆ ಗಾಡ್ಸ್ ಕ್ರಾಸ್ ಮಾಡತ್ತೇವೆ ನಾವೀಗ. ಒಳಗೆ ನೋಡ್ರಿ ಇಲ್ಲಿ ಒಳಗೂ ಸೇಮ್ ಅದ, ಆರಾಮ್ ಟ್ರ್ಯಾಕ್ ಸೌಂಡ್ಸ್ ಕೇಳಿಸ್ಕೊಳ್ದ. ಘಟಪ್ರಭಾ ಎಂಟ್ರ್ ಅದೀವಿ ನೋಡ್ರಿ. ಈಗ ಟೈಮ್ ಆಗತ್ತೆ, ಈಗ ತೋರ್ಸಕ್ಕೆ ರೆಸ್ಟ್ ಆಗತ್ತೆ. 5:34, 5:15ಕ್ಕೆ ಬರೋ ಟೈಮಿಂಗ್ ಇತ್ತು ನಮ್ದು. 5:14 ಮೇ ಬಿ. ಪೂರ್ಣಕ್ಕೆ ಹೇಳ್ಕೋ ಅಷ್ಟೇನು ರಶ್ ಇಲ್ಲ. ಬರ್ರಿ, ಪೂರ್ಣ ಎಕ್ಸ್ಪ್ರೆಸ್ ಇದ್ದು ಸ್ಟಾಪ್ 1 ನಿಮಿಷ ಇಲ್ಲೂ ಕೊಟ್ಟಾರ, ಕವರ್ ಮಾಡ್ಬೇಕಂತೇಳಿ ಎದ್ದು ಅಂದೆ. ಬರ್ರಿ, ಬೆಳಗ್ಗೆ ಒಳಗೆ ಸಿಗ್ತೇನಂತೆ. ಆರು 28 ಆಗತೈತಿ. ನಾವು ಈಗ ಎಂಟ್ರ್ ಆದೀವಿ ಕುಂದಾನಗರಿ ಬೆಳಗಾವಿಗೆ. ಒಂದು ರೆಸ್ಪೆಕ್ಟೆಡ್ ಅಮೌಂಟ್ ಆಫ್ ಕ್ರೌಡ್ ಐತೆ ನೋಡ್ರಿ ಇಲ್ಲಿ ಪೂರ್ಣಕ್ಕೆ. ಎಲ್ಲರಿಗೂ ಶುಭ ಮುಂಜಾನೆ ರೀ, ಶುಭ ಮುಂಜಾನೆ. ನಮ್ಮ ಕುಂದಾನಗರಿಯಿಂದ ಬೆಳಗಾವಿ ಕವರ್ ಮಾಡ್ಬೇಕಂತ ಆಸೆ ಇತ್ತು, ಘಟಪ್ರಭಾನು ಮಾಡ್ಬೇಕಂತ ಇತ್ತು. ಘಟಪ್ರಭಾನು ಕವರ್ ಮಾಡಿದ್ವಿ. 6:28 ಬಂದು ನಾವು ಎಂಟ್ರ್ ಆಗಿಬಿಟ್ಟೇವಿ ಬೆಳಗಾವಿಗೆ. 18 ನಿಮಿಷ ಡಿಲೇ ಅದೇವಿ. ಡಿಲೇ ಯಾಕಂತಂದ್ರೆ ಹೊರಗೆ ಹಂಗೆ ಕ್ರಾಲ್ ಮಾಡ್ಕೊತ ಬಂದೀವಿ. ಇದೆಲ್ಲ ಮಿನಿಮಲ್ ಡಿಲೇ ರೀ, ನಡೀತೈತೆ ಇಷ್ಟೆಲ್ಲ. ಬೆಳಗಾವಿಯಿಂದ ನೀವೇನಾರ ಮಂಗ್ಳೂರು ಸೈಡ್ ಹೋಗ್ತೀರಂದ್ರೆ ಬರೀ ಒಂದೇ ಟ್ರೈನ್. 5 ನಿಮಿಷ ಸ್ಟಾಪ್ ಇತ್ತು, ಬಟ್ 5 ನಿಮಿಷಕ್ಕಿಂತ ಜಾಸ್ತಿನೇ ನಾವು ಇಲ್ಲೇ ಸ್ಟಾಪ್ ಆಗಿದ್ದೀವಿ ಬೆಳಗಾವಿ ಒಳಗೆ. ಬೆಳಗಾವಿ ರೈಲ್ವೆ ಸ್ಟೇಷನ್ ರೀಸೆಂಟ್ ಟೈಮ್ಸ್ ಒಳಗೆ ಮಸ್ತ್ ಡೆವಲಪ್ಡ್ ಆಗೈತಿ. ಬಟ್ ನನಗೆ ಅನ್ಸೋ ಮಟ್ಟಿಗೆ ಬರೀ ಒಂದೇ ಪ್ಲಾಟ್ಫಾರ್ಮ್ ಮಟ್ಟ ಡೆವಲಪ್ ಆಗಿದೆ ಅಂತೇಳಿ ಅನ್ಸುತ್ತೆ ರೀ. ನಿಮ್ಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡ್ತೀವಿ ಸರ್. ವೇಟಿಂಗ್ ಹಾಲ್ದು ಅಷ್ಟೇನು ಮಾಡಿಲ್ಲ, ಯಾಕಂದ್ರೆ ಜನ ಎಲ್ಲ ಹೊರಗೆ ಕುಂದಿರ್ತಾರೆ ಆಲ್ಮೋಸ್ಟ್. ನಾನು ನೋಡೇನಿ ಸ್ಟೇಷನಾಗ ಅಷ್ಟೇನು ಆಪ್ಷನ್ ಕಾಣಲಿಲ್ಲ ರೀ. ಬಟ್ ನಮ್ಮ ಗಾಡಿ ಒಳಗೆ ಪ್ಯಾಂಟ್ರಿ ಕಾರ್ ಇರೋದ್ರಿಂದ ವೆಜ್ ಕಟ್ಲೆಟ್, ಉಪ್ಮಾ, ಅವಲಕ್ಕಿದು ಅಂತೆಲ್ಲ ಆಪ್ಷನ್ ಇತ್ತು. ನಾವು ಇಡ್ಲಿ ಮತ್ತು ವೆಜ್ ಕಟ್ಲೆಟ್ ತೊಗೊಂಡಿವಿ. ವೆಜ್ ಕಟ್ಲೆಟ್ ಮಸ್ತ್ ಅನ್ಸತೈತೆ ನೋಡಿ, ಯಾಕಂದ್ರೆ ಇದು ಹಿಂಗೆ ನಾರ್ತಿಗೆ ಹೋಗೋ ಗಾಡಿ. ರೇಕ್ ಶೇರಿಂಗ್ ಐತಿ, ದರ್ಬಂಗ್ ಆಗೈತಿ. ನೋಡೋಂಥ ಟೇಸ್ಟ್ ಹೆಂಗಿರುತ್ತೆ. ಈಗ ಟೇಸ್ಟ್ ಒಂದು ಮಸ್ತ್ ಐತೆ ರೀ. ಇಡ್ಲಿ ವಡೆ ಅಷ್ಟು ಕಷ್ಟ ಕಾಣತ್ತೆ ನಂಗೆ. ವೆಜ್ ಕಟ್ಲೆಟ್ ಅಂತೂ ನಮ್ಮ ಮಲಾರ್ ಬಾಯಿ फेवरेट है। बहुत अच्छे है भाई वेज कटलेट, मतलब मेरे को इतनी उम्मीद नहीं थी। हाँ बस एक बात है कि इसमें बटर नहीं है। हाँ हाँ पहले ओवर प्राइसिंग कर किया जा रहा था, 50 रुपए के हिसाब से बेचा जा रहा था, बाद में 40 रुपए इसका प्राइस पता नहीं क्यों घट गया अपने आप। ये कुछ देखने को मिला।
ಖಾನಾಪುರ ಸ್ಟಾಪ್ ಕೊಟ್ಟಿಲ್ಲ ನೋಡ್ರಿ ಗಾಡಿಗೆ, ಸ್ಕಿಪ್ ಮಾಡತ್ತೀವಿ ನಾವು ಈಗ. ಈಗ ನಾವು ಕ್ರಾಸ್ ಮಾಡತ್ತೀವ್ರಿ ಮಲಪ್ರಭಾ ನದಿ. EMD ಏನು ಗಿಚ್ ಹೊಂಟೈತೆ, ಆಫ್ ಮಾಡ್ಕೊಂಡು ಇನ್ನೊಂದು 10 ನಿಮಿಷ ಏನೋ ಉಳ್ದೈತ್ರಿ. ನಾವು ಲೋಂಡಾರಾಗ ಕವಳಿ ಹಣ್ಣು ಮತ್ತು ನೀರ್ಲನ್ ಬರೋದಿದ್ದು ಟ್ರೈನ್ಯಾಗ ಬಿಡಾಗತ್ತೇನು ರೀ, ಅದಕ್ಕೆ ತೊಗೊಂಬಂದೆ ನೀರ್ಲನ್ ನೋಡ್ರಿ. ಮಸ್ತ್ ಉಪ್ಪ ಖಾರ ಹಾಕಿ ಕೊಟ್ರೆ ಎಷ್ಟಂತೂ ಅನ್ನಾವತ್ತಿರ್ತೀವಿ, ಕುಡ್ದೇನು ರೀ ಬೇಕಾಗೇ ಇಲ್ಲ. ಲೋಂಡಾ ಔಟ್ರದಾಗ ನೋಡ್ರಿ ಇಲ್ಲಿ ನಮ್ದು ಲೈನ್ ಬಂದು ಕೊಡುತ್ತೆ. ಇದೇ ಲೈನ್ದಾಗ ನಾವು ಮುಂದೆ ಹೋಗೋದು. ಯಾವ್ದು ಹೇಳ್ರಿ, ಕ್ಯಾಸಲ್ ರಾಕ್ ಕುಲ್ಲೆ ಮೇಲೆ ಮಡ್ಗಾಂವ್ ಹೋಗುತ್ತೆ. ಪೂರ್ಣ ಎಕ್ಸ್ಪ್ರೆಸ್ ಲೋಂಡಾಗ ಬರೋ ಟೈಮಿಗೆ ಇತ್ತು ರೀ 8:20. ಬಂದು 7:15, 50 ನಿಮಿಷ ಬಿಫೋರ್. ನಮ್ಗೆ ಯಾರು ಇಲ್ಲಿ ಬೆಟ್ಟಿಗಾರ ನೋಡ್ರಿ ಗಾಂಧಿಧಾಮ ಎಕ್ಸ್ಪ್ರೆಸ್. ಇಲ್ಲಿ ನೋಡ್ರಿ ಇದ್ರದ್ದು ಲಿಂಕ್ ಯಾವುದೈತಿ, ವಡೋದ್ರಾದ P5 ಅಂದರೆ ವ್ಯಾಪ್ 5 ಹಾಕ್ಯಾರ. ನಮ್ಮ ಕಡೆ ಇವು ನೋಡೋಕೆ ಸಿಗೋದು ಕಮ್ಮಿ, ಯಾಕಂದ್ರೆ ವ್ಯಾಪ್ 7 ಜಾಸ್ತಿ ನೋಡೋಕೆ ಸಿಗ್ತಾವೆ. ವ್ಯಾಪ್ 5 ಜಾಸ್ತಿ ಇರೋದು ವಡೋದ್ರಾ ಮತ್ತು ತುಗ್ಲಕಾಬಾದ್ ಅದು ಅಂತ ಅನ್ಬೇಕಂತ ನಾನು. ಈಗ ಜಸ್ಟ್ ಚೆಕ್ ಮಾಡೀನಿ ರೀ ನಾನು, ಇದು 40 ನಿಮಿಷ ಬಿಫೋರ್ ಬಂದೈತಿ. ಇಲ್ಲಿ ಓವರ್ಟೇಕ್ ಆಗೋದು ಭಾಳ ಹಿಂದಿನ ಮಾತೆ. ಯಾಕೆ ಹೇಳ್ರಿ, ಅದೇನು ನಮ್ದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಐತಲ್ಲ, ಅದು ಡಿಲೇ ಓಡತ್ತೈತ್ರಿ ಇವತ್ತು. 7:10 7:15 ಅದು ಇದರಿಂದ ಬಿಟ್ಟೈತಿ, ಏನದ ಧಾರವಾಡದಿಂದ. ಈಗ ಕಂಬಾರ್ಗ ನಿಮಗೆ ಸಮೀಪ ಐತಿ, ಅದು ಅಳ್ನಾವರ ನಿಂದಿರ್ಬೇಕು. ಅಳ್ನಾವರದಿಂದ ಲೋಂಡಾ ಬರ್ಬೇಕಂದ್ರೆ ಭಾಳ ಟೈಮ್ ಹಿಡಿತು. ಅದಕ್ಕೆ ಇದನ್ನು ಮುಂದೆ ಕಳಿಸ್ಬಿಡ್ತಾರೆ, ಡಿಲೇ ಮಾಡೋಂಗಿಲ್ಲ, ಯಾಕಂದ್ರೆ ಲಾಂಗ್ ರನ್ನಿಂಗ್ ಗಾಡಿ. ಲೋಂಡಾ ಸ್ಟೇಷನ್ ಒಳಗೆ ಎಷ್ಟು ಮಸ್ತ್ ಆಪ್ಷನ್ಸ್ ಅದಾವೆ ನೋಡ್ರಿ. ಇಲ್ಲಿ ಮದ್ದು ರೋಡ ಐತಿ, ಇಲ್ಲಿ ಮಿರ್ಚಿ, ಇಲ್ಲಿ ಕಾಂದ, ಮತ್ತು ಇಲ್ಲಿದೆ ವಡಾಪಾವ್ ವಡ. ಅಷ್ಟು ನಾವು ಮಿಕ್ಸ್ ತೊಗೊಂಡ್ವಿ. ಅಲ್ಲಿ ಇಡ್ಲಿ ವಡಾನು ಸಿಗತ್ತೈತಿ. ಸ್ಟೇಷನ್ ಒಳಗೆ ಲೋಂಡಾದ ಮಿಡಲ್ ಒಳಗೆ ಸಿಗುತ್ತೆ ನಿಮಗೆ. ನಾನು ಅನ್ನ ಕೇಳಿದೆ, ಅಣ್ಣ ಏನರ ಒಂದು ಸ್ಕೀಮ್ ಇದ್ರೆ ನೋಡ್ರಿ 50 ರೂಪಾಯಿದಾಗ ಎಲ್ಲ ಬರ್ಬೇಕಂತಂದೆ. ಎಲ್ಲ ಒಂದು ಸ್ವಲ್ಪ ಹಾಕಿ ಕೊಟ್ರೆ ಅದಕ್ಕೆ ತೊಗೊಂಬಂದು ಮಸ್ತ್ ರೀ. ನೋಡ್ರಿ ಬೆಳಿಗ್ಗೆ ಎದ್ದ ಹುಡುಗ ನಿಮ್ಗೆ ಮಿರ್ಚಿ ಗಿರ್ಚಿ ಎಲ್ಲ ಆಪ್ಷನ್ ಸಿಗತ್ತೈತಿ. ಇಲ್ಲ ಮಲಾರ್ ಬೈ ಹಾಕೊಂಬಂದಾರ, ಇಡ್ಲಿ ಮತ್ತು ವಡ ಇಲ್ಲಿ ಏನು ಇಡ್ಲಿನ ಇಲ್ಲಿ इडली भी है. हाँ, कैसा है इडली? बहुत अच्छा, एकदम फ्रेश. फ्रेश है. मैंने रिकमेंडेशन दिया था कि लोंडा में फ्रेश मिलेगा, एकदम फ्रेश गर्मा गर्म. ಅದೇ ಹೇಳಿದ್ದೆ ರೀ ಇವ್ರಿಗೆ, ಬೆಳಗಾವದಾಗ ತೊಗೊಳತ್ತಿದ್ರೆ ತಡ್ರಿ, ಲೋಂಡಾದಾಗ ಆರಾಮ್ ಟೈಮ್ ಇರುತ್ತೆ ತೊಗೊಳ್ಳೋಣ ಅಂತೇಳಿ. ಇಷ್ಟೆಲ್ಲ ಮಸ್ತ್ ಆಪ್ಷನ್ ಸಿಗ್ತಾವೆ ನಿಮಗೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಪಾರ್ಸಲ್ ತೊಗೋರಿ. ದೂದ್ ಸಾಗರ್ ರೂಟ್ ಒಳಗೆ ತಿನ್ಕೊಂತ ರೂಟ್ ಎಂಜಾಯ್ ಮಾಡಿರಿ. ನಮ್ಮ ಗಾಡಿ ಲೋಗೋ ಇದೆ ನೋಡ್ರಿ, WDP 4D ಪುಣೆದ ನ್ಯೂಲಿ ಪೇಂಟೆಡ್ ಐತೆ ನೋಡ್ರಿ ಲೋಕೋ. WDG 4D ಸೈಡ್ದಾಗ ಏನು ನೋಡ್ರಿ DG 4D ಅಂತ ಕ್ಯಾರೆ. ಮೈಸೂರು ಬೆಳಗಾವಿನೇನೋ ಹರವಾತ್ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ. ಇದನ್ನು ಡೀಸೆಲಿಂದ ಓಡಾತೈತಿ, ಅದೊಂದು ಖುಷಿ ಅಂತ ಹೇಳ್ಬೋದು ನಾವು. WDP 4D KGMದ ಇರುತ್ತೆ ಆಲ್ಮೋಸ್ಟ್ ಇದು ಫಿಲಿಮ್. ಅದ್ರದ್ದು ಇನ್ನೂ ಟೈಮಿಂಗ್ ಆಗಿಲ್ಲ ನೋಡ್ರಿ. ಅದನ್ನು ಮೊದಲು ಬಿಡ್ತಾರೆ, ಅದೀಗ ಯಕ್ಷ ಪ್ರಶ್ನೆ. ಯಾಕಂದರೆ ಎರಡೂ ಒಂದು ಸೇಮ್ ಡೈರೆಕ್ಷನ್ದಾಗ ಹೋಗ್ಬೇಕು. ಅದು ಬೆಳಗಾವಿಗೆ ಹೋಗ್ಬೇಕು, ಅದು ಬೆಳಗಾವಿಗೆ ಹೋಗ್ಬೇಕು. ಮುಂದಿನ ತಿಂಗಳಿದ LHB ಆಗತ್ತೈತಿ. ಫಸ್ಟ್ LHB ರನ್ ನೋಡ್ಬೇಕಂದ್ರೆ ಕಾಮೆಂಟ್ ಮಾಡಿರಿ, ಕವರ್ ಮಾಡೋಣಂತ. ಮೈಸೂರು ಬೆಳಗಾವಿ ಡಿಪಾರ್ಟ್ ಆಯ್ತು ನೋಡ್ರಿ. ನಾನು ಇಲ್ಲಿ ಗಾಂಧಿಧಾಮ್ ಮುಂದೆ ಕಳ್ಸ್ರಂತ ಮಾಡಿದ್ದೆ, ಬಟ್ ಇಲ್ಲ, ನಮ್ಮ ಗಾಡಿಗೆ ಪ್ರಯಾರಿಟಿ ಕೊಟ್ಟು ಕಳಿಸಿರ. SW ಅರ್ಕ್ವಿನ್ ರಾಣಿ ಚೆನ್ನಮ್ಮನು ಎಂಟ್ರ್ ಆಯ್ತು ನೋಡ್ರಿ ಇಲ್ಲಿ ಮೈಸೂರು ಬೆಳಗಾವಿ ಡಿಪಾರ್ಟ್ ಆದ್ಮೇಲೆ. ಈಗ ನಾವು ಎಂಟ್ರ್ ಆದೇವ್ರಿ ಕ್ಯಾಸಲ್ ರಾಕಿಗೆ. ಬಟ್ ವೆದರ್ ನೋಡ್ರಿ ಇಲ್ಲಿ ಫುಲ್ ಆಲ್ಮೋಸ್ಟ್ ಕ್ಲಿಯರ್ ಇದ್ದಂಗೆ ಐತೆ.
ನಾನು ಫೋರ್ಗ್ಯಾಸ್ ನೋಡ್ಕೊಂಬಂದೆ ಎಲ್ಲ ಉಲ್ಟಾ ಆಗಿಬಿಡ್ತೆ. ಬಟ್ ನೋಡೋಣ ಅಂತ ಮುಂದೆ ಇಂಟ್ರೊಳಗೆ ನೋಡಿರ್ತೀರಿ ನೀವು, ಬಟ್ ನನಗೆ ಗೊತ್ತಿಲ್ಲಲ್ಲ ಇಂಟ್ರೋದಾಗ ಏನಿರುತ್ತೆ ಅಂತೇಳಿ. ನೋಡೋಣ ಅಂತ. ಇಲ್ಲಿ ನಮ್ಮ ಗಾಡಿಗೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ, ಯಾಕಂತಂದ್ರೆ ನಾವು ಮುಂದೆ ಇನ್ನು ಡೌನ್ ಹಾಕೋತ ಹೋಗ್ತೀವಿ. ಯಾವುದೇ ಮೊಲ್ಲೆಮ್ಮ ಬ್ರಿಗಾಂಜ ಗ್ಯಾಸ್ ಅದ್ರ ಸಹ ಬಾಜು ಪ್ಲಾಟ್ಫಾರ್ಮ್ದಾಗ ನೋಡ್ರಿ ಇಲ್ಲಿ ವಾಸ್ಕೋಯಿಂದ ಶಾಲಿಮರ್ಗೆ ಹೋಗುವಂಥ ಅಮರಾವತಿ ಎಕ್ಸ್ಪ್ರೆಸ್ ಇವತ್ತ ಈಗ ಇದು LHBನೂ ಆಗ್ಬಿಟ್ಟೈತಿ. ಈಗ ಇದಕ್ಕೆ ಬ್ಯಾಂಕರ್ಸ್ ಡಿಟ್ಯಾಚ್ ಮಾಡ್ತಾರೆ, ನಮ್ದಕ್ಕೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳಿಬಿಟ್ಟೆ ನಾನು. ಇನ್ನೂ ಡಿಪಾರ್ಟ್ ಆಗಿಲ್ಲ, 15ರಿಂದ 20 ನಿಮಿಷ ಆಯ್ತು. ವೆದರ್ ಹಂಗೆ ಐತಿ, ಬಿಸಿಲಿನ ವೆದರ್ ಸ್ವಲ್ಪ ಬೇಜಾರಾಗತೈತಿ. ಬಟ್ ಇನ್ನೂ ಜರ್ನಿ ಲಾಂಗ್ ಐತ್ರಿ ನಮ್ದು, ಯಾಕಂದ್ರೆ ರಾತ್ರಿ 4 ಗಂಟೆಗೆ 3:30-4 ಗಂಟೆಗೆ ಹೋಗಿ ತಲುಪ್ತೇವೆ ನಾವು ಎರ್ನಾಕುಲಮ್. ಈಗಷ್ಟು 9 ಗಂಟೆ. ಇವಾಗ ನೋಡ್ರಿ 2 EMD ಬ್ಯಾಂಕರಾಗಿ ಬಂದಿದ್ವಿ ಈಗ ಅಮರಾವತಿಗೆ. ಬ್ರೇಕರ್ಸ್ ಕಂಡು ಅನ್ಕೋತಾನೆ ನಾನು ನಿಮ್ಗೆ. 2 ಎಕ್ಸ್ಟ್ರಾ ಲೊಕೊಮೋಟಿವ್ಸ್ ಮುಂದೆ ಹಾಕ್ಯಾರ. ಗಾಡಿ ಒಳಗೆ ನೋಡ್ರಿ ಆನ್ ಬೋರ್ಡ್ OBHS ಅದಾರ, ಕ್ಲೀನ್ ಮಾಡದಾರ. ಇದು ಭಾರಿ ಬೆಸ್ಟ್, ಯಾಕಂದ್ರೆ ಆನ್ ಬೋರ್ಡ್ OBHS ಇರೋದೇ ಯಾಕಂದ್ರೆ ಆಗಾಗ ಗಾಡಿ ಕ್ಲೀನ್ ಇರಲಿ ಅಂತೇಳಿ. ಹೋದ ವರ್ಷ ಇದೇ ಏರಿಯಾದಾಗ ನೋಡ್ರಿ ಇಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಇಲ್ಲೆಲ್ಲ ಫುಲ್ ನೀರು ಬಂದು ಕವರು ಮಾಡಿದ್ದೆ ನಾನು. ಈಗೂ ಗುಡ್ದಾಗಿಂದ ನೀರು ಬರೋದೈತಿ. ಲ್ಯಾಂಡ್ ಸ್ಲೈಡ್ ಆಗ್ಬಾರ್ದು ಅಂತ ನೋಡ್ರಿ ಇಲ್ಲಿ ಫುಲ್ ಸೇಫ್ಟಿ ಮೆಜರ್ಸ್ ತೊಗೊಂಡ್ರೆ. ಪೀಕ್ ಮಾನ್ಸೂನ್ ಒಳಗೆಲ್ಲ ಭಾಳ ಯೂಸ್ ಆಗುತ್ತೆ ಇದು. ಪೂರ್ಣ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಗೋವಾದ ಮಡಗಾಂವ್ ಜಂಕ್ಷನ್ಗೆ ಬರೋ ಟೈಮಿಂಗಿತ್ತ 12:55 ಬಂದೇವೆ ಆಗಿಲ್ರಿ. 12:40 ಬಂದುಬಿಟ್ಟೇವೆ ರೀ. 15 ನಿಮಿಷ ಬಿಫೋರ 10 ನಿಮಿಷ ಸ್ಟಾಪ್. ಟೋಟಲ್ 25 ನಿಮಿಷ ನಮ್ಮದಿಲ್ಲ ಸ್ಟಾಪ್ ಆಗೋದೈತಿ. 15 ನಿಮಿಷ ಸ್ಟಾಪ್ ಐತಿ ಅಂದ್ರೆ ಟೋಟಲ್ 30 ನಿಮಿಷ ಸ್ಟಾಪ್ ಆಗೋದೈತಿ. ನೀವು ಏನಾರ ಗೋವಾಕ್ಕೆ ಬರತ್ತಾರಂದ್ರೆ ಮೇನ್ ಸ್ಟೇಷನ್ ಬಂದುಬಿಟ್ಟು ಮಡಗಾಂವ್ ಇಲ್ಲೇ ಹಮಾರಿ ಭಾರತೀಯ ರೈಲ್ ಬಂದ್ರೆ ಮಡಗಾಂವ್ ಜಂಕ್ಷನ್ ಮೇನ್ ಇರುತ್ತೆ. ಮತ್ತು ನೀವು ನಾರ್ತ್ ಗೋವಾ ಹೋಗ್ತೀರಂದ್ರೆ ತಿವಿಮ ಕರ್ಮಾಲಿ ಇವು ಸ್ಟೇಷನ್ಗಳಿಗೆ ಹೋಗ್ಬೋದು. ನಮ್ಮ ಸೈಡಿಂದ ಯಾವ ಟ್ರೈನ್ಗಳಿಲ್ಲ. ನೀವು ಹೋಗ್ತೀರಂದ್ರೆ
ವಾಸ್ಕೋದಿಂದ ಬಸ್ಸು ಚೇಂಜ್ ಮಾಡೋದು. ಇಲ್ಲಾಂದ್ರೆ ಮಡ್ಗಾಂವ್ ಕೇಳಿದ್ರೆ ಇಲ್ಲಿಂದ ಪಂಜಿ ಬಸ್ ತೊಗೊಂಡು ಪಣಜಿಯಿಂದ ನೀವು ನಾರ್ತ್ ಕಾಲಂಗುಂಟೆ ಭಾಗ ಎಲ್ಲ ಬಸ್ ಸಿಗ್ತಾವೆ. ಮತ್ತು ಇಲ್ಲಿಂದ ನಮ್ಮ ಟ್ರೈನರ್ ಲೋಕೋ ರಿವರ್ಸಲ್ ಆಗುತ್ತೆ ಮತ್ತು ವಾಪಸ್ ಮಡ್ಗಾಂವ್ ಒಳಗೆ ವಾಟರ್ ಫಿಲ್ಲಿಂಗು ಮಾಡೀವ್ರಿ. ಇಲ್ಲೆಲ್ಲ ವಾಟ್ರ್ ಹೊರಗೆ ಬರತ್ತಿತ್ತ. ನಾವು ಮತ್ತು ಊಟ ಆರ್ಡ್ರ್ ಮಾಡೇವು. ಊಟನೂ ಬಂದು ತೊಗೊಂಬರಕ್ಕೆ ಹೋಗ್ಬೇಕು. ಈಗ ಯಾವ ಅಂಗಡಿ ಅಂತೆಲ್ಲ ನಿಮಗೂ ಡೀಟೇಲ್ಸ್ ಕೊಡ್ತಾನಂತ. ಇಲ್ಲೇ ಬಾಜು ಪ್ಲಾಟ್ಫಾರ್ಮ್ದಾಗ ನೋಡ್ರಿ, ಮಡ್ಗಾಂವ್ LTT ವೀಕ್ಲಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. ಭಾಳ ಅಂದ್ರೆ ಭಾಳ ಹ್ಯೂಮಿಡ್ ಕಂಡೀಷನ್ ಐತಿ. ಇವ್ರದಂತೂ ಹೆಲ್ತ್ ಒಂದು ಸ್ವಲ್ಪ ಹಾಳಾಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಊಟ ಆರ್ಡ್ರ್ ಬಂದೈತಿ, ತರಕ್ಕೆ ಹೋಗಿದ್ದೀವಿ. ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಊಟ ಚಲೋ ಇತ್ತು. ನಾವು ಪ್ರೀವಿಯಸ್ ಟೈಮ ಇಲ್ಲಿ ಮಡ್ಗಾವ್ಗೆ ಏನು ಬಂದಿದ್ದೆ ಅಲ್ಲ, ಅನ್ನ ಜೊತೆ ನಾನು ಬಂದಿದ್ದೆ, ನೀವು ಹೋದ ವರ್ಷ ನೋಡಿರ್ಬೋದು. ಮೈಸೂರು ಟು ಗೋವಾ ಅಂತ ದುಡಿಯೋಕೇನೆ. ಅವಾಗ ಬಂದಾಗ ನಾನು ಇದನ್ನು ಇಲ್ಲಿ ಉಳಿದಿದ್ವಿ. ಅವಾಗ ಅವ್ರ ಹೋಟೆಲಿಂದ ತರಿಸಿದ್ವಿ. ಮಸ್ತ್ ಇತ್ತು ಊಟ. ನನಗೆ ಹಿಂಗೆ ಯಾವ್ದಾರ ಟ್ರೈನ್ ನಿಮ್ಮದು ಟೈಮ್ ಇತ್ತಂದ್ರೆ ಅವ್ರು ಒಳಗೆ ಬರೋಂಗಿಲ್ಲ, ನೀವು ಹೊರಗೆ ಬಂದು ಇಸ್ಕೋಬೋದು. ಏನಾರ ಗೋವಾದಾಗ ಮಡ್ಗಾಂವ್ ಅಂತೇಳಿ ಸ್ಟೇಷನ್ದಾಗ ಏನಾರ ಸ್ಟೇ ಮಾಡತ್ತೀರಿ, ನಿಮ್ಗೆ ಚಲೋ ಊಟ ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬೋದು. ಟೇಸ್ಟ್ ಗೀಸ್ಟ್ ಮತ್ತು ಊಟ ಹೆಂಗೈತೆ ನಾನು ನಿಮಗೆ ತೋರಿಸ್ತೀನಿ. ಬರೀ 8 ನಿಮಿಷ ಲೇಟಾಗಿ ಡಿಪಾರ್ಟ್ ಆದ್ವಿ ರೀ ನಾವು ಮಡ್ಗಾಂವ್ ಜಂಕ್ಷನಿಂದ. ನಾವೀಗ ಊಟ ತರಿಸಿದ್ವಲ್ಲ, ಇಲ್ಲೈತಿ ಬದ್ನಿಕಾಯಿ ಮಸಾಲ, ಇಲ್ಲೈತಿ ದಾಲ್ ಫ್ರೈ ಮತ್ತು ಪುಲಾವ ಮತ್ತು ಒಂದು 6 ಚಪಾತಿ ತರಿಸಿವಿ. 3 ಜನ ಅದೇವಿ ನಾವು. ಸಾಯಿದೈಪ್ ನಾಯಕ್ ಅಂತೇಳಿ ಹಮಾರಿ ಭಾರತೀಯ ರೈಲ್ ಅಂತೇಳಿ ನೀವು ರೀಲ್ ನೋಡಿರ್ಬೋದು. ಹಾಂ, ಅವ್ರಿಗೆ ಆರಾಮಿರಲಿಲ್ಲ, ಸೊ ಅವ್ರಿಗೆ ಮೆಡಿಸಿನ್ ಅವ್ರ ತಂದು ಕೊಟ್ರೆ. ಬರೀ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ ಅಂತ. ಇದು ಮಸಾಲ ನೋಡ್ರಿ, ಬಾಯಾಗ ನೀರು ಬರೋದು ನೋಡ್ರಿ, ಬದ್ನಿಕಾಯಿ ಮಸಾಲ. ಮತ್ತು ಅವರೆಲ್ಲ ಪಿಕಲ್ ಮತ್ತು ಸಲಾಡ್ ಎಲ್ಲ ಕೊಟ್ರೆ. ಸಲಾಡ್ ಏಕ ನಂಬರ್ ಟೇಸ್ಟ್. ಅನ್ನ ಹೋಗ್ತೈತಿ. ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಮಸ್ತ್. ಕಾಳಿ यहाँ पे अभी अपनी पूर्ण एक्सप्रेस पहुंच रही है कारवार रेलवे स्टेशन पर. ಇದೆಲ್ಲಿ ಮಾನ್ಸೂನು ಏನೋ ಅರ್ಥ ಆಗತ್ತೆ ನೋಡ್ರಿ. ಫುಲ್ ಬಿಸಿಲು ಬಂದ್ಬಿಟ್ಟೈತಿ. ಅದ್ರೊಳಗೆ ನಾವು ಈಗ ಎಂಟ್ರ್ ಆಗಿವಿ ಕೋಸ್ಟಲ್ ಕರ್ನಾಟಕಕ್ಕೆ, ನಮ್ಮ ಕರಾವಳಿ ಕರ್ನಾಟಕಕ್ಕೆ. ಸ್ವಾಗತ ಸುಸ್ವಾಗತ ರೀ ನಿಮ್ಗೆ. ಬರೋ ಟೈಮಿಂಗ್ ಇತ್ತು 2:06 ಬಂದಿವಿ, 2:11 2 ನಿಮಿಷ ಅಷ್ಟು ಸ್ಟಾಪ್ ಐತಿ. ಮತ್ತು ನೀವು ನೋಡ್ಕೊಂಬಿಟ್ರಿದ್ನ ನಾನು ನಿಮ್ಗೆ ಒಂದು ಬ್ರೀಫ್ ಕೊಟ್ಬಿಡ್ತೀನಿ. ಬೆಳಗಾವಿಯಿಂದ ಕಾರವಾರ, ಮುರುಡೇಶ್ವರ, ಅಂಕೋಲ, ಹೊನ್ನಾವರ ಈ ಪೂರ್ತಿ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಒಂದು ಟ್ರೈನ್ ಇಲ್ಲ. ಇದು ಟ್ರೈನ್ ಭಾರಿ ಬೆಸ್ಟ್, ಡೈಲಿ ಮಾಡ್ಬೇಕಂತೇಳಿ ನಾನು ಹೇಳ್ತೇನೆ ನೋಡಿರಿ. ಇಲ್ಲಾಂದ್ರೆ ಯಾವ್ದಾರ ಒಂದು ಟ್ರೈನ್ ಬಿಡ್ಬೇಕು, ಯಶವಂತಪುರದಿಂದ ವಾಯ ಲೋಂಡ ಬಂದು ಹಿಂಗೆ ಬರೋಂಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಷ್ಟೋ ರೈಲ್ವೆ ಸ್ಟೇಷನ್ಸ್ ನಮ್ಮ ಇದ್ರೊಳಗೆ ಕಾರವಾರದಿಂದ ಬೀದರ್ ಕನೆಕ್ಟ್ ಇಲ್ಲ, ಮಂಗಳೂರಿಂದ ಬೀದರ್ ಕನೆಕ್ಟ್ ಇಲ್ಲ, ಬೆಂಗಳೂರಿಂದ ಕಲಬುರಗಿ ಕನೆಕ್ಟ್ ಇಲ್ಲ. ನಮ್ಮ ಕರ್ನಾಟಕದಾಗ ಕನೆಕ್ಟಿವಿಟಿ ಇಲ್ಲಾಂದ್ರೆ ಬೇರೆ ಕಡೆ ಕೇಳೋದು ತಪ್ಪಾಗ್ಬಿಡುತ್ತೆ. ನಮ್ಮ ಕರ್ನಾಟಕ ಒಳಗೆ ರೈಲ್ವೆ ಕನೆಕ್ಟಿವಿಟಿ ಭಾಳ ಅಂದ್ರೆ ತೀರ ಕಡಿಮೆ ಐತೆ ನೋಡಿರಿ. ಡಿಲೇನೇ ಇಲ್ಲ ನೋಡಿರಿ, ಡಿಪಾರ್ಟ್ ಆಗೇ ಬಿಟ್ವಿ ನಾವು ಕಾರವಾರಿಂದ. ಭಾಳ ಜನ ಡಿಬೋರ್ಡ್ ಆಗ್ಯಾರ ಇಲ್ಲೇ. ಇದೇನಿದು ಗುಡ್ಡ ಐತಲ್ರಿ, ಈ ಗುಡ್ಡದ ಒಳಗಿರುವಂಥ ಟನಲ್ ಒಳಗೆ ಹೋಗ್ತೇವೆ ನೋಡ್ರಿ ನಾವು. ಅನ್ರಿಯಲ್ ಸೀನ್ಸ್ ಅಲ್ಲ, ನೋಡಕ್ಕೆ ಭಾರಿ ಕ್ರೇಜ್ ಅನ್ಸುತ್ತೆ. ಹಾಂ ಹಾಂ, ಲಿಟ್ರಲಿ ಕಾಳಿ ನದಿ ಏನು ಕ್ರಾಸ್ ಮಾಡಿದೀವಲ್ರಿ, ನನಗೆ ಏನು ಫೀಲ್ ಆದ ಗೊತ್ತಾ, ಈ ಒಳಗೆ ಫುಲ್ ಅಂತೂ ಹೀಟ್ ಆಗತೈತೆ. ಅದ್ರ ಸಂಬಂಧ ಎಲ್ಲಿ ಅದ್ರೊಳಗೆ ಜಿಗದ ಆರಾಮ ಈಶಾಡ್ಕೊಂತಾರೆ ಬರಲಿಲ್ಲ ಅನ್ಸ್ಕೊಡ್ಕೊಂಡ್ರೆ, ಅಷ್ಟು ಹೀಟ್ ಆಗತೈತೆ. ನಾವು ಮಾನ್ಸೂನ್ ಸೀರೀಸ್ ಮಾಡಕ್ಕೆ ಬಂದವ್ರು. ಮತ್ತು ನಾವೀಗ ಫೈನಲಿ ಕೊಂಕಣ್ ರೈಲ್ವೇಸ್ ಲೈನಿಗೆ ಜಾಯ್ನ್ ಆಗಿಬಿಟ್ಟೇವೆ ರೀ. ಇದು ಕೊಂಕಣ್ ರೈಲ್ವೇಸ್ ಎಲ್ಲಿಂದ ಎಲ್ಲಿಗೆ ಬರುತ್ತಪ್ಪ ಅಂತಂದ್ರೆ
ರೋಹಾದಿಂದ ಮಂಗಳೂರಿನ ಟೋಕೂರು ಮಠ ಇದೆ ಕೊಂಕಣ್ ರೈಲ್ವೇಸ್ ಬರ್ತದೆ. ಪೂರ್ತಿ ಸಿಂಗಲ್ ಲೈನ್ ಐತಿ, 120 km/h ಸ್ಪೀಡ್ ಐತಿ. ಕೊಂಕಣ್ ರೈಲ್ವೇಸ್ ಅನ್ನೋದು ಇಂಡಿಯನ್ ರೈಲ್ವೇಸ್ ಒಳಗೆ ಬರಲ್ರಿ, ಇದು ಸಬ್ಸಿಡರಿ PSU ವಿಂಗ್ ಇಂಡಿಯನ್ ರೈಲ್ವೇಸ್ ಐತಿ. ಕಾರವಾರ ಆದ್ಮೇಲೆ ಹಿಂಗೆ ಮಕ್ಕೊಂಡೇಳ್ರಿ ಪೂರ್ತಿ ಎಲ್ಲ ಸ್ಕಿಪ್ ಅದು. ಯಾಕೆ ಹೇಳ್ರಿ, ಮಳೆ ಇಲ್ಲ, ಮೇನ್ ಮೋಟಿವ್ ಮಳೆ ಬಂದಿದೆ, ಅದು ಒಂದು ಸ್ವಲ್ಪ ಬೇಜಾರತ್ತೆ. ಅದಾದ್ಮೇಲೆ ಏನಾತ, ಆಯ್ತು ಒಂದು ಅರ್ಧ ತಾಸು ಮಕ್ಕೊಂಡು ಅಂತೇಳಿ ಮಕ್ಕೊಂಬಿಟ್ಟೆ. ಎದ್ದಿದ್ದು ನೋಡ್ತೀನಿ ಬೈಂದೂರ್ಗಿದೆ. ನಾ ಇನ್ನೂ ಎದ್ದ ನಮ್ಮ ಮಲಾರ್ ಬೈ ನೋಡ್ರಿ ಇಲ್ಲೇ ಮಕ್ಕೊಂಡು ಉಳ್ಳಾಡೋದಾರ ಇನ್ನು. ಈಗ ಬೈಂದೂರಿಗೆ ಎಂಟ್ರ್ ಅದೀವಿ. ಕೊಲ್ಲೂರು ಮೂಕಾಂಬಿಕೆ ಈಗ ಇದೆಲ್ಲ ಸೆಕ್ಷನ್ ಬರ್ಬೇಕಂದ್ರೆ ಈ ಪೂರ್ಣ ಎಕ್ಸ್ಪ್ರೆಸ್ ಒಂದು ಕನೆಕ್ಟಿವಿಟಿ ಭಾಳ ಕಡಿಮೆ ರೀಪ, ಕನೆಕ್ಟಿವಿಟಿ ಜಾಸ್ತಿ ಮಾಡಲೇಬೇಕು. ಈ ರೈಲ್ವೆ ಸ್ಟೇಷನ್ ನನಗೆ ಕ್ರಿಕೆಟ್ ಪಿಚ್ ಅನ್ಸುತ್ತೆ ನೋಡ್ರಿ. ಏನು ಕಮ್ಮಿ ಐತೆ ನೋಡ್ರಿ ಅದು ಕ್ರಿಕೆಟ್ ಪಿಚ್ಗಿಂತ. ಆರಾಮಾಗಿ ಇಲ್ಲಿ ಕ್ರಿಕೆಟ್ ಆಡ್ಬೋದು. ನಮ್ಮ ಟ್ರೈನಿಂದ ಇದ್ದದ್ದು ನೋಡ್ರಿ ಇಲ್ಲಿ ಇಷ್ಟು ಇದನ್ನು ನೆಳ್ಳರ ಮಾಡೈತಿ. ನಾನು ಇದನ್ನ ಏನೇನೋ ಮಾತಾಡತ್ತೀನಿ. ಮತ್ಸ್ಯಗಂಧ ಕ್ರಾಸ್ ಅದು ನೋಡ್ರಿ. ಕೆ ಆರ್ ರಾಕೆಟ್ ಏನು ಬಂತಲ್ಲ ಸ್ಪೀಡಿಗೆ, ಅದೇ ಸ್ಪೀಡಿಗೆ ನಾ ಎದ್ದೇನೆ, ಅದು ಅದೇ ಸ್ಪೀಡ್ದಾಗ ಪಾಸ್ ಆತ. ಅದ್ರ ಸಂಬಂಧ ನಾವು ನಿಂತಿದ್ದೀವಿ. ಈಗ ನಮಗೆ ಸಿಗ್ನಲ್ ಸಿಗುತ್ತೆ, ಹೋಗೊಂಬರ್ರಿ. ಗಾಡಿ ಕಂಡೀಷನ್ ಚಲೋ ಐತಿ. ಜರ್ನಿ ಅಂತೂ ಹಿಂಗೆ ನೋಡೋದೈತಿ, ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಆಗಾಗ OBHS ಬಂದು ಕ್ಲೀನ್ ಮಾಡತ್ತಾರ. ಮತ್ತು ಏನೋ ಒಂದು ಪ್ರಾಬ್ಲಮ್ ಅಂತಂದ್ರೆ ಇದನ್ನು ಇದು ಗಾಳಿ ಇಲ್ಲ, ಫುಲ್ ಹೀಟ್ ಆಗತ್ತೈತೆ ಕಂಟಿನ್ಯೂಸ್. ಹಿಂಗೆ ನೋಡ್ರಿ, ಈ ಸ್ಲೀಪರ್ ಒಳಗೆ ನೀವು ಒಂದು ಓವರ್ನೈಟ್ ಜರ್ನಿ ಮಾಡ್ಬೋದು. ಬಟ್ ಇಂಥ ಸೆಕ್ಷನ್ಸ್ ಒಳಗೆ ಏನಾರ ಜಾಸ್ತಿ ಒಂದು 25 ತಾಸಿನ ಮೇಲೆ ಜರ್ನಿ ಮಾಡತ್ರ ಅಂದ್ರೆ ಬಾಡಿ ಫುಲ್ ಟಯರ್ಡ್ ಆದಂಗೆ ಹಾಕ್ಕೊಂತ ಹೋಗುತ್ತೆ. ಎಕ್ಸಾಂಪಲ್ ನಾನು ಅದೀನಿ, ಇಲ್ಲಿ ಹೋದಾರ ಇದ ನೋಡ್ಕೋಬೋದು ನೀವು. 20+ ಅವರ್ಸ್ ಅಂತೂ ಆಗೋದೇ ಇಲ್ಲ. ಬಟ್ ಏನೋ ಒಂದು ವೆದರ್ ಕಂಡೀಷನ್ ಚಲೋ ಇತ್ತಂದ್ರೆ 30+ ಅವರ್ಸ್ ಮಾಡ್ಕೋಬೋದು. ಬಟ್ ವೆದರ್ ಹಿಂಗಿತ್ತಂದ್ರೆ ಆಗಂಗಿಲ್ಲ. ಬೋಟ್ ಬಂದದ್ದು ನೋಡ್ರಿ ಇಲ್ಲಿ ಕುಂದಾಪುರದಾಗ, ದೊಡ್ಡ ಬೋಟ್. ಪುಣೆಯಿಂದ ಎರ್ನಾಕುಲಮ್ಗೆ ಹೋಗುವಂಥ ಪೂರ್ಣ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಕುಂದಾಪುರಕ್ಕೆ ಬಂದಮೇಲೆ ಅಂತೂ ನನಗೆ ಅದೊಂದು ಸಾಂಗ್ ಅಂತೂ ಫಿಕ್ಸ್ ಒಳಮಳ ಬರುತ್ತೆ. ಕುಂದಾಪುರದ ಮೀನಮ್ಮ ಹೇಳತ್ತಾನೆ ನಿಮ್ಗೆ. ಮತ್ತು ಇಲ್ಲೂ ನಿಮ್ಗೆ ಒಂದು ನಿಮಿಷ ನಮ್ಗೆ ಈಗ ಇನ್ಕಮಿಂಗ್ ಯಾವ ಟ್ರೈನ್ಸ್ ಅದಾವ ಅಂತ ನೋಡತ್ತೀನಿ. ಕ್ರಾಸಿಂಗಿಗೆ ಯಾವ ಟ್ರೈನ್ ಇಲ್ಲ ರೀ, ಡೈರೆಕ್ಟ್ ಯಾವ ಟ್ರೈನ್ ಗೊತ್ತ್ರಿ ಈಗ ಕ್ರಾಸಿಂಗಿಗೆ? ನೇತ್ರಾವತಿ ಎಕ್ಸ್ಪ್ರೆಸ್ 10:45 ಅದು ಮಂಗ್ಳೂರು ಬರ್ತಂದ್ರೆ ನಮ್ಗೆ ಅದು ಏನಲ್ಲ ಅಂದ್ರೆ ಕಾಸರಗೋಡ್ದು ಆ ಸೈಡ್ ಮೀಟ್ ಆಗೋದ್ರಿಂದ ನೋಡೋಣಂತ. ಕಾಸರಗೋಡಿಗೆ ನಮ್ದು 10:10 ಆಗುತ್ತೆ ತೋರ್ಸಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಇನ್ಕಮಿಂಗ್ ಒಂದೂ ರೇಕಿಲ್ಲ. ಪೂರ್ಣ ಅಂತೂ ಟಾಪ್ ಅಂದ್ರೆ ಎಂಥದ್ದು ಸ್ಲಾಟ್ ಕೊಟ್ರಂದ್ರೆ ಹಿಂದೆ ಯಾವುದು ಗಾಡಿ ಇರ್ಬಾರ್ದು, ಮುಂದೆ ಯಾವುದು ಗಾಡಿ ಇರ್ಬಾರ್ದು, ಆರಾಮ್ ತನ್ನ ಪಡಿಗೆ ತಾನು ಹೋಗ್ಬೇಕು, ಹಂಗೆ ಸ್ಲಾಟ್ ಐತೆ ನೋಡ್ರಿ. ಡಿಲೇನೇ ಇಲ್ಲ ನೋಡ್ರಿ, ಡಿಪಾರ್ಟ್ ಆಗಿಬಿಟ್ಟಿವಿ ನಾವು ಈಗ ಕುಂದಾಪುರದಿಂದ. ಪೂರ್ಣ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂತಂದ್ರೆ ವಾರದಾಗ ಒಮ್ಮೆ ಓಡಿಸ್ತಾರೆ ಈ ಗಾಡಿನ, ಬಟ್ ಯಾವ ಗಾಡಿ ಇಲ್ದಿದ್ದ ಸ್ಲಾಟ್ನಾಗ ಓಡಿಸ್ತಾರೆ. ಟೈಮಿಂಗ್ 5:15 ಬಂತ್ರಿ. ಮಲಾರ್ ಬೈನು ಎಬ್ಸಿದೀವಿ. ಟೀ ಟೈಮ ಬಟ್ ಏನು ಮಾಡ್ದೆ, ಅವ್ರ ಕಡೆ ಡಿಪ್ಟಿ ಐತಿ, ಅದಕ್ಕಿಂತ ಬೆಸ್ಟ್ ಇದು ಇನ್ಸ್ಟಂಟ್ ಕಾಫಿ ಅಂತೇಳಿ ಕಾಫಿ ತೊಗೊಂಡ್ವಿ. ಟಿಪಿಕಲ್ ಇಂಡಿಯನ್ ರೈಲ್ವೆ ಕಾಫಿ ಚೆನ್ನಾಗಿದೆ. ಉಡುಪಿಗೆ ಅರಾವಾಗೇ ಬಿಟ್ವಿ ನೋಡ್ರಿ, ಏನು ದೂರ ಇಲ್ಲೇ ಇಲ್ಲ. ಕಾಫಿ ಕುಡಿದು ಮುಗಿಸೇ ಇಲ್ರಿ, ನಾವು ಉಡುಪಿಗೆ ಅರಾವಾಗ್ಬಿಟ್ಟಿವಿ. ಉಡುಪಿಗೆ ಬಂದೇವು ಅಂದ್ರೆ ಅದಕ್ಕೆ ಕಾಯಿ ಹೋಳಿಗೆ ತೊಗೊಳ್ ಫಿಕ್ಸ್, ಅದಕ್ಕೆ ಬಂದನು ಮತ್ತೆ ಈಗ ತೊಗೊಳಕ್ಕೆ. ನಮ್ಮ ಟೈಮಿಂಗ್ ಚಲೋ ಐತ್ರಿ ಇವತ್ತು ಸಿಕ್ತಾ. ಇಲ್ಲಿ ಹೋಟೆಲ್ ಐತೆ ನೋಡ್ರಿ ಹಿಂದಿಂದ, ಅಲ್ಲೇ ನೀವು ತೊಗೊಂಡು ಬರ್ಬೋದು ಹೋಳಿಗೆ. ಆರಾಮ್ ಸ್ಟಾಪ್ ಐತಿ ಉಡುಪಿ ಒಳಗೆ. ಇಲ್ಲಿಂದ ಇನ್ನಂಜೆ ಮಠ ಅನ್ಸುತ್ತೆ, ಮಸ್ತ್ ಟ್ರ್ಯಾಕ್ ಸೌಂಡ್ ಸಿಗ್ತಾವ.
ಈಗ ನಾವು ಕ್ರಾಸ್ ಮಾಡತ್ತೇವೆ ರೀ ನನ್ನ ಮೋಸ್ಟ್ ಫೇವ್ರೇಟ್ ಸೆಕ್ಷನ್ ಪಡುಬು ಇನ್ನಂಜೆ ಟು ಪಡುಬಿದ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಸ್ಪೈಸ್ ಜೆಟ್ಟದ ವಿಂಗು ಕಾಣದ ಹಿಂದಿಂದ. ಈ ಟೇಬಲ್ ಟಾಪ್ ಏರ್ಪೋರ್ಟ್ ನೋಡ್ದ ಮಜಾ ರೀ. ಜೋಕಟ್ಟೆಯಿಂದ ಪೂರ್ತಿ ಮಸ್ತ್ ವ್ಯೂ ಕಾಣತ್ ನೋಡ್ರಿ. ಈ ಮಂಗಳೂರದ್ದು ಎಂಟ್ರಿನ ಒಂದು ಮಸ್ತ್ ನೋಡ್ರಿ ನೋಡಾಕ. ನಾನು ನಿಮ್ಗೆ ಹಿಂದಿನ ವಿಡಿಯೋ ಒಳಗೆ ಒಂದೆರಡು ವಿಡಿಯೋ ಒಳಗೆ ಹೇಳಿದ್ದೆ, ಎಂಟ್ರಿ ಎಕ್ಸಿಟ್ ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ. ಮಳೆ ಭಾಳ ಇದೇ ಮಳಿದ ವೇಟ್ ಇತ್ತು ನೋಡ್ರಿ ಟಮಟ. ಹಾಂ ಹಾಂ, ಹೆವೆನ್ಲಿ ಫೀಲ್ ಬರೋದು. ಯಾಕಂದ್ರೆ ಟಮಟ ಅದು ಪೂರ್ತಿ ಅದು ಬಿಸಿಲು ಸೆಕ್ಷನ್ದಾಗ ಬಂದು ಹೆಂಗೆ ಆಗ್ತಂದ್ರೆ ವ್ಲಾಗ್ ಮಾಡೋ ಮನಸ್ಸು ಹೋಗ್ಬಿಟ್ಟಿತ್ತು. ಬಾಗ್ಲಕ್ಕೆ ಬಂದಿರಕ್ಕಿಲ್ಲ, ನಾ ಬರೀ ಸ್ಟೇಷನ್ ಬಂದಾಗ ಅಷ್ಟು ಬರ್ತಿದ್ದೆ ನೋಡಿ. ಈಗ ಬಂದೆ. ಆಲ್ಮೋಸ್ಟ್ ಖಾಲಿನೇ ಐತೆ ನೋಡ್ರಿ ಇದು SMUT ಮುರುಡೇಶ್ವರ SMUT ಇವತ್ತಂದು. ಏನು ವೆದರ್ ಆಗೈತ್ರಿ ಕರಣ್ಣು. ನನಗೆ ಡೋರ್ ಬಿಟ್ಟು ಹೋಗಕ್ಕೆ ಮನಸ್ಸು ಆಗೋದು ನೋಡ್ರಿ, ಅಷ್ಟು ಮಸ್ತ್ ಆಗೈತೆ. ಇದೇ ವೆದರಿಗೆ ನಂದು ಪೂರ್ತಿ ವೇಟ್ ಇತ್ತು. ಹಗರ್ಕ ಬರ್ಬರ್ತಾ ನಮ್ದು ಇನ್ನೂ ಕರಾವಳಿ ಕರ್ನಾಟಕ ಭಾಳ ಸುಂದರ ಆಗುವಂಥ ಗೊತ್ತು. ಪುಣೆ ಎರ್ನಾಕುಲಂ ಪೂರ್ಣ ಎಕ್ಸ್ಪ್ರೆಸ್ ಜಿಟಿ ಮಳೆ ಒಳಗೆ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಮಂಗಳೂರು ಜಂಕ್ಷನ್ಗೆ. ಸೆಂಟ್ರಲ್ಗೆ ಹೋಗಲ್ಲ, ನಾವು ಬರೀ ಜಂಕ್ಷನ್ಗೆ ಹೋಗ್ತೀವಿ. ಯಾಕಂದ್ರೆ ನಾವು ಮುಂದಿನ ಇದು ಕೇರಳ ಲೈನ್ ತೊಗೋಬೇಕು ಅಂದ್ರೆ ಇದು TVC ತಿರುವನಂತಪುರಂ ಮುಂದೆ ನಾಗರ್ಕೋಯಿಲ್ ಹೋಗುತ್ತೆ. ಆ ಲೈನ್ ತೊಗೋಸಂಬಂದ್ರೆ ನಾವು ಡೈರೆಕ್ಟ್ ಹೋಗ್ತೀವಿ. ಒಂದಷ್ಟು ಟ್ರೈನ್ಗಳು ಕೆಳಗೆ ಹೋಗೋನು ಸೆಂಟ್ರಲ್ಗೆ ಹೋಗ್ತಾವೆ. ಯಾವಪ್ಪ ಅಂತಂತಂದ್ರೆ ಕಣ್ಣೂರು ಎಕ್ಸ್ಪ್ರೆಸ್ ಮತ್ತು ಮೈಸೂರು ಕಾಚಿಗುಡ್ಡ, ಮುರುಡೇಶ್ವರ ಕಾಚಿಗುಡ್ಡ ಇಂಥ ಟ್ರೈನ್ಗಳೆಲ್ಲ ಅಲ್ಲಿ ಹೋಗಿ ಮುಂದೆ ಜರ್ನಿ ಕಂಪ್ಲೀಟ್ ಮಾಡ್ತಾವೆ. ಇಲ್ಲೂ ನಿಮ್ಗೆ 5 ನಿಮಿಷ ಸ್ಟಾಪ್ ಸಿಗೋದ್ರಿಂದ ನೀವು ಆರಾಮಾಗಿ ಹತ್ಕೊಂಡು ಇಳಿದು ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಕಾಫಿ ಕುಡಿಯಕ್ಕೆ ಬಂದಿವಿ. ಚೇರ್ಸ್ ಬೈ. बारिश का सीजन है, बारिश भी हो रही है, मौसम बहुत अच्छा है और उसमें कॉफी पीने का अलग ही मजा है. हाँ, मधुरोड़ा मिल जाता है तो और मजा आता. अरे भाई मजा आता है.
ಇಲ್ಲಿ ನೋಡ್ರಿ ಅಂಥದ್ದು ಏನೋ ರೆಡಿ ನಿಂತೈತಿ ತಿರುವನಂತಪುರಂಗೆ ಹೋಗುವಂಥದ್ದು. ಇದ್ರೊಳಗೆ ಜರ್ನಿ ಬೇಕಂದ್ರೆ ತಿಳಿಸ್ರಿ, ಒಂದಿನ ಜರ್ನಿ ಮಾಡೋಣಂತ. ಮಸ್ತ್ ಖಾಲಿ ಹೋಗುತ್ತಂತ ಅನ್ಕೋತಾನೆ ನಾನು. ಇಲ್ಲಾಂದ್ರೆ ನಮ್ದು C-Nature43 ಅವರ ಕಾಮೆಂಟ್ ಮಾಡಿ ತಿಳಿಸ್ರಿ ಈ ಗಾಡಿದ ಆಕ್ಯುಪೆನ್ಸಿ ಹೆಂಗಿರುತ್ತೆ ಅಂತಂದೇಳಿ. ಟೈಮು ಆತು ನಮ್ದು. ಡಿಪಾರ್ಟ್ ಆದ್ವಿ ನಾವೀಗ ಮಂಗಳೂರು ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಇನ್ ಕಾಸರಗೋಡು. ವ್ಯಾಪ್ 7 ಲೀಡ್ ಐತೆ ನೋಡ್ರಿ ಈ ರೋಡದ್ದು. LTT गरीब रथ. ಸದರ್ನ್ ರೈಲ್ವೇಸಿಗೆ ಎಂಟ್ರ್ ಆದಮೇಲೆ ಅಪ್ಗ್ರೇಡೇಷನ್ ಕಾಣಲಿಲ್ಲ ಅಂದರೆ ಸ್ಟೇಷನ್ಗೆ ಏನು ಕಣ್ಣೈತೆ ಹೇಳ್ರಿ. ವಾ, ಏನು ಗಿಚ್ ಅಪ್ಗ್ರೇಡ್ ಆಗೈತೆ ರೀ ಇದು ಕಾಸರಗೋಡು. ಪೂರ್ಣ ಎಕ್ಸ್ಪ್ರೆಸ್ ಫೈನಲಿ ಎಂಟ್ರ್ ಆಗಿಬಿಟ್ಟೈತೆ ರೀ ಗಾಡ್ಸ್ ಓನ್ ಕಂಟ್ರಿ ಕೇರಳಾಗ. ಕಾಸರಗೋಡಿಗೆ ಎಂಟ್ರ್ ಆಗ್ಯಾವ ನಾವು. ಸ್ಟೇಷನ್ ಎಷ್ಟು ಮಸ್ತ್ ಡೆವಲಪ್ಡ್ ಐತೆ ನೋಡ್ರಿ. ಇಲ್ಲಿ ನೋಡೋಕೆ 2 ಕಣ್ಣು ಸಾಲದ. ಅದಕ್ಕೆ ಅಂತಾರಲ್ರಿ ನಮಗೆ ಎಷ್ಟು ಸಿಕ್ಕಿರುತ್ತೆ ಅಷ್ಟರೊಳಗೆ ಖುಷಿ ಇರ್ಬೇಕಂತಂತೇಳಿ. ಮಂಗಲ ಲಕ್ಷದ್ವೀಪದ ಅನೌನ್ಸ್ಮೆಂಟ್ ಆಗತ್ತದ ನೋಡ್ರಿ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಒಳಗೆ. ಮಂಗಲಾಗ ಮಂಗಲ ಲಕ್ಷದ್ವೀಪ. ಎರ್ನಾಕುಲಮಿಂದ ನಿಜಾಮುದ್ದೀನ್ಗೆ ಹೋಗ್ತಾರೆ. ಭಾಳ ಲಾಂಗ್ ರನ್ನಿಂಗ್. ಕೊಂಕಣ್ಣು ಕವರ್ ಮಾಡತ್ತೆ, ನಾಶಿಕದ ಘಾಟು ಕವರ್ ಮಾಡತ್ತೆ. ಬಟ್ ಬೋರಿಂಗ್ ಗಾಡಿ ಜರ್ನಿ ಮನೆ ಇದ್ರೊಳಗೆ ಭಾಳ ಬೋರ್ ಆಗುತ್ತೆ. ಮತ್ತು ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ ಪಯ್ಯನ ಅಂಗಡಿ ಆಟಿದ್ಮೇಲೆ. മൂന്നാമത്തെ പ്ലാറ്റ്ഫോമിലേക്ക് എത്തിച്ചേർന്നിരിക്കുന്നു. ಡ್ರೀಮ್ ಎಂಟ್ರಿ ಆಗ್ತದೆ ನೋಡ್ರಿ ನಮ್ದೀಗ ಕಣ್ಣೂರು ಒಳಗೆ. ಜಿಟಿ ಮಳೆ ಒಳಗೆ. ಪೂರ್ಣ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ ಈಗ ಕೇರಳದ ತಳಸಿರಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಬೆಸ್ಟ್ ಅನ್ಸುವೇನು ಇಂಥ ಸಣ್ಣ ರೈಲ್ವೆ ಸ್ಟೇಷನ್ ಒಳಗೂ AC ವೇಟಿಂಗ್ ಹಾಲ್ ಐತಿ. ಅದು ಮತ್ತು ವೆಲ್ ಮೇಂಟೈನ್ಡ್. ಇಲ್ಲಿ ನೋಡ್ರಿ ಒಳಗೆ ಸೀಟ್ಗಳು ನೋಡ್ರಿ ನೀವು ಅಷ್ಟೇ. ವಾ, ನಮ್ಮ ಹುಬ್ಳಿ ಅಂತ ರೈಲ್ವೆ ಸ್ಟೇಷನ್ ಒಳಗೆ ಇಂಥ ವೇಟಿಂಗ್ ಹಾಲ್ ಇಲ್ಲಿ ನೋಡ್ರಿ. ಒಂದು ಸ್ವಲ್ಪ ನೋಡಿ ಬೇಜಾರಾಗುತ್ತೆ, ಒಂದು ಕಡೆ ನೋಡ್ರಿ ನಮ್ಮ ದೇಶ ಪ್ರೋಗ್ರೆಸ್ ಆಗತ್ತದ ಅಂತ ಖುಷಿನೂ ಆಗುತ್ತೆ. ತಿರುವನಂತಪುರಂ ಸೆಂಟ್ರಲ್ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ತಿರುವನಂತಪುರಂ ಸೆಂಟ್ರಲ್ ಕಣ್ಣೂರ್ ಜನಶತಾಬ್ದಿ ಎಕ್ಸ್ಪ್ರೆಸ್. ರೀಸೆಂಟಿ LHB ಆಗೈತೆ ನೋಡ್ರಿ ಇದು. ಇಲ್ಲಾಂದ್ರೆ ಮಸ್ತ್ ಕೋಚಸ್ ಇದ್ದು ಇದ್ರು ಜನಶತಾಬ್ದಿ. ಫೈನಲಿ ಕ್ಯಾಲಿಕಟ್ ಕೋಯಿಕೋಡ್ ಬೇಕಾದನ್ರಿ ನೀವು. ಕೊಯಂಬತ್ತೂರು ಶೋರ್ನೂರು ಅಲ್ಲ, ಶೋರ್ನೂರಿಂದ ಮುಂದೆ ಹೋಗೋದಿರ್ಬೇಕು ಯಾವ್ದಾರು. ಎಲ್ಲ ಇದ್ರೊಳಗೆ ಬರೋದ್ರಿಪ್ಪ ಮಲಯಾಳಂ ಒಳಗೆ ಅರ್ಥ ಆಗೋದು. ಅಯ್ಯೋ
ಅದೊಂದು ಗಾಡಿ ಅರವಾಯ್ತು ನೋಡ್ರಿ ಕೋಯಿಕೋಡಿಗಂತೂ ಎಂಟ್ರ್ ಆದೀವಿ ಇನ್ನೆಲ್ಲ ಹಂಗೆ ಸಣ್ಣ ಸಣ್ಣ ತ್ರೀಸೂರು ಸ್ಟಾಪ್ ಅದಾವ ಆಮೇಲೆ ನಾವು ಹೋಗಿ ತಲುಪ್ತೇವೆ ಎರ್ನಾಕುಲಮ್ ಟೌನ್ ಆಮೇಲೆ ಜಂಕ್ಷನ್ಗೆ ಹೋಗುತ್ತೇವೆ 3:30 ಟೈಮ್ಗೆ ಡಿಪಾರ್ಟ್ ಅಂತೂ ಆದ್ವಿ ರೀ ನಿಂದ್ರಲೇನೇ ಇಲ್ಲ ಟ್ರೈನ್ ಒಂದು ಸ್ವಲ್ಪ ಹಿಂಗೆ ಹೋಗಿ ವಿಡಿಯೋ ಮಾಡ್ಬಿಡು ನಾ ಕುಂತಾಗ ಇವ್ರು ತೆಳಗೆ ಹೋಗಿದ್ರೆ ಇವ್ರು ಕುಂತಾಗ ನಾ ಹೋಗಿದ್ದೆ ಅದಕ್ಕಾತ ಈಗ ಡಿಪಾರ್ಟ್ ಆದ್ವಿ ಇಲ್ಲಿ ನೋಡ್ರಿ ಇಲ್ಲೇ ನಾವು ಮಲ್ಕೊಂಡವಿ ಲಿಟ್ರಲಿ ಪ್ರತಿಯೊಂದು ಸ್ಟೇಷನ್ಗೂ 10 ಮಂದಿ ಅತ್ತಾಗಿಂದ ಬರ್ತಾರೆ ಇತ್ತ ಹೋಗ್ತಾರೆ 10 ಮಂದಿ ಇತ್ತಾಗಿಂದ ಬರ್ತಾರೆ ಅತ್ತಾಗ ಹೋಗ್ತಾರೆ ಲಿಟ್ರಲಿ ಸ್ಲೀಪರ್ ಕೋಚ್ ಒಳಗೆ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಹತ್ತಾರೆ ಏನು ಹೇಳ್ಬೇಕು ತಿಳಿದವ್ರು ಮಾಡ್ತಾರಂತ ಏನು ಹೇಳೋದು ಅರ್ಥ ಆಗುತ್ತೆ ನನಗೆ ಬರ್ತಾರೆ ಅಲ್ಲಿ ಮ್ಯಾಲೆ ಸೀಟ್ ಖಾಲಿತ ನೋಡ್ಕೊಂಡು ಮಕ್ಕಳಕ್ಕೆ ಹತ್ತಾರೆ ಹೇಳಕ್ಕೆ ನಮ್ಮ ಸೀಟ್ ಸೇರಿ ಅಂತೇಳಿ ಈಗ ಅವರು ಹಂಗೆ ಲೀಗಲಾಗಿ ಬರ್ಬೇಕಂದ್ರು ಟಿ ಸಿ ಕಡೆ ಹೋಗ್ಬೇಕು ಟಿ ಸಿ ಕಡೆ ಟಿಕೆಟ್ ಮಾಡೋದು ಆಮೇಲೆ ಅವ್ರು ಯಾವ ಸೀಟ್ ಅಲಾಟ್ ಮಾಡ್ತಾರೆ ಅಲ್ಲಿ ಹೋಗ್ಬೇಕು ಹಂಗೆ ಬಂದು ಹತ್ತಿ ಮಕ್ಕೊಂಬಿಟ್ರೆ ಒಬ್ರಿಬ್ರು ಅರ್ಥ ಮಾಡ್ಕೊಬೋದ್ರಿ ಪೂರ್ತಿ ಆಲ್ಮೋಸ್ಟ್ ನಾನು ನೋಡೋದನ್ನು 3 ಸ್ಟೇಷನಿಂದ ಎಲ್ಲರೂ ಹಿಂಗೆ ಮಾಡೋದು ನೋಡ್ರಿ ಹಿಂಗೆ ಬರ್ತಾರೆ ರಾತ್ರಿ ಲಿಟ್ರಲಿ ಟೈಮ್ ಆಗತ್ತೈತಿ 12:40 ಆಗತ್ತೈತ್ರಿ ಟೈಮಿಂಗ್ ರಾತ್ರಿ 12:30 ಆದರೂ ಮಕ್ಕಳದಾಗತ್ತೆ ನೋಡ್ರಿ ಇಲ್ಲೇ ಇಷ್ಟ ಅಂತ ಅದು ಸಾಕಾಗಿ ಹೋಯ್ತು ನಮಗಂತೂ ಫೈನಲಿ 28 ತಾಸು ಆದಮೇಲೆ ಈ ಸೀಟಿಗೆಲ್ಲ ಬಾಯ್ ಹೇಳೋ ಟೈಮ್ ಬಂತ್ರಿ ಯಾಕಂದರೆ ಎರ್ನಾಕುಲಮ್ ಬಂತು ಎಳೆಂಬರೆ ಎಲ್ಲರೂ ಇಳಿದಿಗಾರ ನೋಡ್ರಿ ನಾವು ಅಷ್ಟೇ ಮುಕ್ಕೊಂಡಿದ್ದೀವಿ ಆಲ್ಮೋಸ್ಟ್ ಬಂದಂತೂ ತಲುಪಿಬಿಟ್ರಿ ಆಲ್ಮೋಸ್ಟ್ ಎಲ್ಲ ಬಂದು ತಲುಪಿಬಿಟ್ರಿ ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸಿದೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ ನೆಕ್ಸ್ಟ್ ವಿಡಿಯೋ ದುರಂತ ಎಕ್ಸ್ಪ್ರೆಸ್ ಅದಿರುತ್ತೆ ಯಾವ್ದು ಅಂತೇಳಿ ಕಂಡಿಡಿದು ನಿಮ್ಮ ಜವಾಬ್ದಾರಿ ಸಿಗೋಣಂತ್ರಿ ಟಾಟಾ ಬಾಯ್